ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಸಾವಿನ ಸರಣಿ, ಬಾಣಂತಿಯರ ಮರಣ ಮೃದಂಗಕ್ಕೆ ಯಾರು ಕಾರಣ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆರೋಗ್ಯ ಸಚಿವರೇ ಅಥವಾ ಸಾಲು ಸಾಲು ಬಾಣಂತಿಯರ ಸಾವೈಕೆ? ಈ ರೀತಿ ಆಗ್ತಿರೋದೇಕೆ? ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಸಾವಿನ ಸರಣಿ, ಬಾಣಂತಿಯರ ಮರಣ ಮೃದಂಗಕ್ಕೆ ಕಾರಣ ಯಾರು? ಆರೋಗ್ಯ ಸಚಿವರೇ ಸಾಲು ಸಾಲು ಬಾಣಂತಿಯರ ಸಾವೈಕೆ ಯಾಕಾಗ್ತಾ ಇದೆ? ಯಾವ ನಿರ್ಲಕ್ಷ್ಯಕ್ಕೆ? ಸರ್ಕಾರಿ ಆಸ್ಪತ್ರೆಗಳಿಗೆ ಹೆರಿಗೆಗೆ ಹೋದರೆ ಜೀವಕ್ಕಿಲ್ವ ಗ್ಯಾರಂಟಿ? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಾಣಂತಿಯರ ಸಾವಿನ ಸೀಕ್ರೆಟ್. ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಸಾವಿನ ಸರಣಿ, ಬಾಣಂತಿಯರ ಮರಣ ಮೃದಂಗಕ್ಕೆ ಕಾರಣ ಯಾರು ಸ್ವಾಮಿ? ಸರ್ಕಾರನ, ಸಚಿವರ ಅಥವಾ ಔಷಧಿಯ ಕಂಪನಿನ? ಆರೋಗ್ಯ ಸಚಿವರೇ ಸಾಲು ಸಾಲು ಬಾಣಂತಿಯರ ಸಾವೈಕೆ ಅಂತಕ್ಕಂಥ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೆರಿಗೆಗೆ ಹೋದ್ರೆ ಜೀವಕ್ಕಿಲ್ವಾ ಗ್ಯಾರಂಟಿ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಾಣಂತಿಯರ ಸಾವಿನ ಸೀಕ್ರೆಟ್. ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಸಾವಿನ ಸರಣಿ, ಬಾಣಂತಿಯರ ಮರಣ ಮೃದಂಗಕ್ಕೆ ಕಾರಣ ಯಾರು? ಆರೋಗ್ಯ ಸಚಿವರೇ ಸಾಲು ಸಾಲು ಬಾಣಂತಿಯರ ಸಾವೈಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಸರ್ಕಾರಿ ಆಸ್ಪತ್ರೆಗಳಿಗೆ ಹೆರಿಗೆಗೆ ಹೋದ್ರೆ ಜೀವಕ್ಕಿಲ್ವಾ ಗ್ಯಾರಂಟಿ ಅಂತಕ್ಕಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಾಣಂತಿಯರ ಸಾವಿನ ಸೀಕ್ರೆಟ್. ರಾಜ್ಯದಲ್ಲಿ ಮುಂದುವರೆದಿರತಕ್ಕಂಥದ್ದು ಬಾಣಂತಿಯರ ಸಾವಿನ ಒಂದು ಸರಣಿ ಮತ್ತೆ ಮತ್ತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರಣ ಯಾರು? ಯಾರು ಹೊಣೆ? ಇದರ ಹೊಣೆ ಯಾರು? ಸರ್ಕಾರ ಇದರ ಹೊಣೆನ ಎತ್ಕೊಳ್ಳುತ್ತೋ ಅಥವಾ ಸಚಿವರು ಅಥವಾ ಔಷಧಿ ಕಂಪ್ನಿಗಳು ಅಥವಾ ವೈದ್ಯರು, ಆಸ್ಪತ್ರೆಗಳು ಎಲ್ಲಿ ಎಡವುತ್ತಾ ಇರೋದೆಲ್ಲಿ? ಸರ್ಕಾರ ಅಥವಾ ಆರೋಗ್ಯ ಇಲಾಖೆ? ಏನಕ್ಕೆ ಇಷ್ಟೆಲ್ಲ ಬಾಣಂತಿಯರ ಸಾವಾಗ್ತಾ ಇದೆ ಕರ್ನಾಟಕದಲ್ಲಿ ಪದೇ ಪದೇ? ರಾಜ್ಯದ ವಿವಿಧ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಆಗ್ತಾ ಇರ್ತಕ್ಕಂಥದ್ದು ಪದೇ ಪದೇ. ಸಾವು ಸಂಭವಿಸುತ್ತಿದ್ರು ಆರೋಗ್ಯ ಇಲಾಖೆ ಸೈಲೆಂಟ್ ಯಾಕೆ? ಇದಕ್ಕೆ ತಕ್ಕಂಥ ಕ್ರಮ ಕೂಡ ಇಲ್ಲ. ಬೆಳಗಾವಿ, ಬಳ್ಳಾರಿ, ಬೀದರ್, ರಾಯಚೂರು, ದಾವಣಗೆರೆ, ಇಷ್ಟೇ ಅಲ್ಲ ಚಿತ್ರದುರ್ಗ ಆಸ್ಪತ್ರೆಗಳಲ್ಲಿ ಸರಣಿ ಬಾಣಂತಿಯರ ಸಾವು ಕಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಇಲ್ಲ ಇದುವರೆಗೂ. ಆರೋಗ್ಯ ಇಲಾಖೆ ಕಾರಣನ ಅಥವಾ ಔಷಧಿ ಕಂಪನಿ ಕಾರಣನ ಅಥವಾ ವೈದ್ಯರು ಕಾರಣನ? ಸಾಲು ಸಾಲು ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣನ? ಎಡವುತ್ತಾ ಇರೋದೆಲ್ಲಿ ಆರೋಗ್ಯ ಇಲಾಖೆ? IV ದ್ರಾವಣ ಕಳಪೆ ಅಂತ ಹೇಳಿರ್ತಕ್ಕಂಥದ್ದು ಔಷಧಿ ನಿಯಂತ್ರಕರು. ಕಳಪೆ ಗುಣಮಟ್ಟದ IV ದ್ರಾವಣ ಆರೋಗ್ಯ ಇಲಾಖೆ ಖರೀದಿಸಿದ್ದಕ್ಕೆ. IV ದ್ರಾವಣ ಅಂದ್ರೆ ಗ್ಲೂಕೋಸ್. ಕಮಿಷನ್ ಆಸೆಗೆ ಬಿದ್ದು IV ದ್ರಾವಣ ಖರೀದಿಸಿತ್ತ ಆರೋಗ್ಯ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸರಣಿ ಸಾವನ್ನ ಅನುಭವಿಸ್ತಾ ಇದ್ದಾರೆ. ಸಾವು ಸಂಭವಿಸುತ್ತಿದ್ರು ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿ ಇರೋದ್ಯಾಕೆ? ಬೆಳಗಾವಿ, ಬಳ್ಳಾರಿ, ಬೀದರ್, ರಾಯಚೂರು, ದಾವಣಗೆರೆ ಇದೇ ರೀತಿಯಾದ ರಾಜ್ಯದ ಹಲವು ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಣಿ ಬಾಣಂತಿಯರ ಸಾವು ಸಂಭವಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಕಾರಣನ ಅಥವಾ ಔಷಧಿ ಕಂಪನಿಗಳು ಕಾರಣನ? ಯಾಕಂದ್ರೆ ಸಾಲು ಸಾಲು ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. IV ದ್ರಾವಣ ಕಳಪೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಔಷಧಿ ನಿಯಂತ್ರಕರು. ಆದರೂ ಕೂಡ ಇದನ್ನ ಪರ್ಚೇಸ್ ಮಾಡಿರೋದು ಯಾಕೆ? ಕಳಪೆ ಗುಣಮಟ್ಟದ IV ದ್ರಾವಣ ಆರೋಗ್ಯ ಇಲಾಖೆ ಖರೀದಿಸಿದ್ದಕ್ಕೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಆನ್ಸರ್ ಮಾಡಬೇಕು, ಆರೋಗ್ಯ ಇಲಾಖೆ ಸಚಿವರು. ಚಿತ್ರದುರ್ಗ, ದಾವಣಗೆರೆ, ಬೀದರ್, ರಾಯಚೂರು, ಬೆಳಗಾವಿ, ಇದೇ ರೀತಿ ಬಳ್ಳಾರಿ, ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಣಿ ಸಾವು ಅನುಭವಿಸುತ್ತಿದ್ದಾರೆ ಬಾಣಂತಿಯರು. ಆ ಕುಟುಂಬಗಳು ಆತಂಕದಲ್ಲಿ ಕೂಡಿರ್ತಕ್ಕಂಥದ್ದು. ಏನು ಹೆರಿಗೆಗಂತ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಜೀವ ವಾಪಸ್ ಮನೆಗೆ ಬರುವುದು ಗ್ಯಾರಂಟಿನೇ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರಣ ಯಾರು, ಹೊಣೆ ಯಾರು ಅಂತಕ್ಕಂಥ ಉತ್ತರವನ್ನ ಆರೋಗ್ಯ ಇಲಾಖೆ ನೀಡಬೇಕು, ಸರ್ಕಾರವೇ ನೀಡಬೇಕು, ಹಾಗೂ ವೈದ್ಯರು ನೀಡಬೇಕು.